ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮೆಕ್ಕೆಜೋಳ ಬಿತ್ತನೆ ಅಂದ್ರೆ ಈಗ ನಾವು ಪೂರ್ವ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲೇ ನಾವು ಮೆಕ್ಕೆಜೋಳ ಬಿತ್ತನೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ವಿಧಾನಗಳನ್ನು ಅನುಸರಿಸಿ ನಾವು ಬಿತ್ತನೆ ಮಾಡುವುದು ಉಂಟು. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಾವು ಟ್ರಾಕ್ಟರ್ ಮೂಲಕ ಬಿತ್ತನೆ ಆಗಿರ್ಬೋದು, ಈಗ ನಾವು ತೋರಿಸ್ತಾ ಇರ್ಬೋದು ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ ಆಗಿರ್ಬೋದು. ಇಲ್ಲಿ ನೋಡ್ರಿ, ಸಾಲಿಂದ ಸಾಲು ಸುಮಾರು 2.5 ಅಡಿ ಅಂತರದಲ್ಲಿ ಡ್ರಿಪ್ ಮೂಲಕ ಅದನ್ನ ನಾವು ಊಡ್ಸಿದ್ದು ನೋಡು. ಅಂದ್ರೆ ಇದು ಡ್ರಿಪ್ ಮೂಲಕನೇ ನಾವು ಒಂದು ಬೆಳೆ ತೆಗೆಯುವಂತ ಪದ್ಧತಿ ಆಗಿರ್ಬೋದು. ಆಮೇಲೆ ಸಾಲಿನ ಸಾಲು ನಾವು ಈಗ ಡ್ರಮ್ ಸೀಡರಲ್ಲೇ ನಾವು ತೋರಿಸಿದಂತೆ ಸಾಲಿನ ಸಾಲು 18 ಇಂಚು ಅಥವಾ 20 ಇಂಚಿಗೆ ಅಡ್ಜಸ್ಟ್ ಮಾಡಿಕೊಂಡು ಗಿಡದ ಗಿಡಕ್ಕೆ ಒಂದು 6 ಇಂಚ್ ಆಗಿರ್ಬೋದು ಅಥವಾ 8 ಇಂಚ್ ಆಗಿರ್ಬೋದು, ಆ ಅನುಸಾರ ಹೋಗಿರ್ತೀವಿ. ಇಲ್ಲಿ ನೋಡ್ರಿ, ಸಾಲಿನ ಸಾಲು 3 ಅಡಿ, ಗಿಡದ ಗಿಡ 1/2 ಅಡಿ, ಅದಕ್ಕೆ ಡ್ರಿಪ್ ಮೂಲಕ ಬಿತ್ತನೆ ಮಾಡ್ತಾರೆ. ಅಂದ್ರೆ ಇದು ಇಳುವರಿಯ ಪ್ರಮಾಣ ಸಾಕಷ್ಟು ಸಿಗುತ್ತೆ. ಅಂದ್ರೆ ಇವತ್ತು ಯಾವುದೇ ಬೆಳೆ ಹಾಕಿರ್ಲಿ, ನಾವು ಯಾವುದೇ ಬೀಜ ಹಾಕಿರ್ಲಿ, ಒಂದು ಒಳ್ಳೆ ಬೆಳೆ ಬೇಕಪ್ಪ ಅಂದ್ರೆ ಸಾಲಿನ ಸಾಲು ಅಂತರ ಮುಖ್ಯ ಆಗುತ್ತೆ, ಮತ್ತೆ ನೀರು ನಿರ್ವಹಣೆ ಮುಖ್ಯ ಆಗುತ್ತೆ, ಮತ್ತೆ ಕಳೆ ನಿರ್ವಹಣೆ ಮುಖ್ಯ ಆಗುತ್ತೆ. ಇಲ್ಲಿ ನೋಡ್ರಿ, ನಾವೇನಂದ್ರೆ ಸಾಲಿನ ಸಾಲು 3 ಅಡಿ ಮಾಡ್ಕೊಂಡು ಅವರು 2ರ ಮಧ್ಯೆ ಅಂದ್ರೆ ಕೇವಲ 1/2 ಫೀಟ್ನಲ್ಲಿ 2 ಸಸಿಗಳ ಅಂದ್ರೆ ಎಟ್ ಎ ಟೈಮ್ಗೆ ಒಂದೇನಾರು ನೀರು ಬಿಟ್ರೆ ಅದ ಡ್ರಿಪ್ ಪೈಪ್ ನೋಡಿದ್ರ ನೀವು 2ರಲ್ಲಿ ನೀರನ್ನು ನಾವು ಸಿಗುತ್ತೆ. ಅಂದ್ರೆ ನಾವು ಗೊಬ್ಬರ ನಿರ್ವಹಣೆ ಮಾಡ್ಬೋದು, ನೀರು ನಿರ್ವಹಣೆ ಮಾಡಿರಬಹುದು, ಮತ್ತೆ ಏನಾದ್ರೂ ಕೆಲವೊಂದು ಮಣ್ಣಿನಲ್ಲಿ ಬರುವಂತ ರೋಗ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ಪದ್ಧತಿಯನ್ನು ಕೆಲ ರೈತರು ಇತ್ತೀಚೆಗೆ ಅಳವಡಿಸ್ತಾರ. ಇದು ನೋಡ್ಬೇಕಪ್ಪ ಅಂತಂದ್ರೆ ಕಂಡು ಬರೋದು ಸಾಕಷ್ಟು. ಅಂದ್ರೆ ಬಳ್ಳಾರಿ ಭಾಗದ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ ಹೆಚ್ಚು ಕಂಡು ಬರುತ್ತೆ. ಇದನ್ನ ಬೋಧೇರಿಸಿ ಅವರು ಟ್ಯಾಕ್ಟ್ರಲ್ಲೇ ಮೊದಲೇ ಬೋಧೇರಿಸಿ ಬಿಡ್ತಾರ. ಆದ್ರೆ ಇಲ್ಲಿ ಕೆಲವೊಂದು ರೈತರು ಏನ್ ಮಾಡ್ತಾರ, ಅದನ್ನು ಕುಂಟೆಯ ಮುಖಾಂತರ ಸಾಲ್ ಹೊಡೆದು ಆ ಸಾಲಿನಲ್ಲಿ ಬೀಜ ಇಡಿಸ್ತಾರ. ಬೀಜ ಇಟ್ಟು ಈ ತರ ಡ್ರಿಪ್ ಮುಖಾಂತರ ಅಂದ್ರೆ ಯಾವುದೇ ಬೋದ್ ಹೊಡ್ಲಾರ್ದಂಗೆ ಇದನ್ನ ಒಂದು ನಿರ್ವಹಣೆ ಮಾಡುವ ಪದ್ಧತಿ. ಇವು ಕೆಲವೊಂದು ಪದ್ಧತಿಗಳು ಇವತ್ತೇನ 18 ಇಂಚ್ ಆಗಿರ್ಬೋದು, 20 ಇಂಚಿಗೆ ಆಗಿರ್ಬೋದು. ಈಗ ಬರ್ತಾ ಏನಂತ ಐತೆ ಅಂದ್ರ 2.5 ಫುಟ್ ಅಂದ್ರೆ ಒಂದು 36 ಇಂಚಿನವರೆಗೆ ಅಂದ್ರೆ ಸಾಲಿನ ಸಾಲು ಯಾವ ತರ ಅಂತರದಲ್ಲಿ ಇರುತ್ತೆ ಆ ತರ ಇವತ್ತೇನಾಗುತ್ತೆ ಅಂದ್ರೆ ಒಂದು ಒಳ್ಳೆ ಇಳುವರಿ ಪಡೆಯುವಂತ ಒಂದು ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಭದಾಯಕ, ಒಳ್ಳೆ ತೆನೆ ಬರುತ್ತೆ, ಒಳ್ಳೆ ಕಾಳು ಕಟ್ಟುತ್ತೆ, ಗಾಳಿ ಆಡುತ್ತೆ. ಬರುವಂತ ಪ್ರಮುಖರು ವಿಲ್ಟ್ ಆಗಿರ್ಬೋದು, ಕೆಲವೊಂದು ನಿರ್ವಹಣೆ ಮಾಡ್ಲಿಕ್ಕೆ ಈಸಿಯಾಗಿ, ಅಂದ್ರೆ ನಾವು ಗಾಳಿ ಮತ್ತು ನೀರು ನಿರ್ವಹಣೆಗೆ ಬಹಳ ಅಂದ್ರೆ ಒಂದು ಸಲ ನೀರು ಬಿಟ್ರೆ, ಫ್ಲಡ್ ಮುಖಾಂತರ ಬಿಟ್ರೆ ನಾವು 4 ಗಿಡಕ್ಕೆ ಬಿಟ್ಟಂಗಾಗುತ್ತೆ. ಅಂದ್ರೆ 4 ಸಾಲಿಗೆ ಇಲ್ಲಿ ನೀವು ನೋಡ್ಬೋದು. ಅದೇ ನಾವು ಒಂದು ಫ್ಲಡ್ನಾಗ ನೀರು ಹಾಸಿದ್ರೆ ಬರೀ ಒಂದೇ ಒಂದು ಸಾಲಿಗೆ ಆಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ಅದೇ ಬೆಳೆ ಎತ್ತರದ ಕಳೆ ನಿರ್ವಹಣೆ ಯಾವ ತರ ಮಾಡ್ಬೋದು ಅನ್ನೋಕೆ ನಿಮ್ಗೊಂದು ತೋರಿಸ್ತಾ ಇದ್ದೀನಿ. ಇದೊಂದು ಎಲ್ಲಾ ಯಾಂತ್ರಿಕ ಬದುಕಾಗಿರೋದ್ರಿಂದ ಫ್ರಂಟ್ ರೋಟೋವೇಟರ್ ಆಗಿರ್ಬೋದು, ಸಣ್ಣ ವೀಡರ್ಗಳಾಗಿರ್ಬೋದು, ಈ ಮೂಲಕ ಏನಾಗುತ್ತೆ ಅಂದ್ರೆ ನಾವು ಬಿತ್ತನೆ ಮಾಡಿದ ಬೆಳೆಗಳಿಗೆ ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಬಹಳಷ್ಟು ಈಸಿಯಾದ ಒಂದು ಮೆಥಡ್ ಅನ್ನ ಅನುಸರಿಸಲೇಬೇಕಾದ ಪರಿಸ್ಥಿತಿ. ಯಾಕಂದ್ರೆ ಇವತ್ತಿನ ನಾವು ಅನುಕೂಲ ರೀತಿಯಾಗಿ ನಾವು ಮಾಡ್ಕೊಳ್ಳೇಬೇಕಾಗತ್ತಲ್ಲ. ನೀವು ನೋಡ್ಬೋದು, ಈಗ ನಾನು ತೋರಿಸಿದ ಬೆಳೆಗೆ ಅದೇ ರೀತಿ ಕಳೆ ನಿರ್ವಹಣೆ. ಈಗ ನಾವು ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡೋದು. ಈಗ ನಾವು ಹಳೆ ಪದ್ಧತಿ ಇತ್ತು, ಅಣ್ಣಿಗೇರಿ ಕೂರಿಗೆ ಅಥವಾ ಬಿಸ್ಮಿಲಾ ಕೂರಿಗೆ ಅಂತ, ಹೀಗೆ ಅನೇಕ ಕೂರಿಗೆಗಳು ನಮ್ಮ ಭಾಗದಲ್ಲಿ ಪರಿಚಯ ಉಂಟು. ಅಂತ ಕೂರಿಗೆಗಳು ಒಂದು ವಿಶೇಷ ಕೂರಿಗೆ ಅಂತಾನೆ ಹೇಳ್ಬೋದು. ಈಗ ಅದು ಏನಂತ ಕೂರಿಗೆ ಆಯ್ತು, ಕೂರಿಯಿಂದ ತಾನಾಗೆ ಪಟೆ ಹೊಡೆದ್ ಬಿಡುತ್ತೆ. ಇದು ಯಾವ ತರ ಪಟೆ ಹೊಡಿತ ಮತ್ತು ಅದು ಎಷ್ಟು ಈಸಿಯಾಗಿ ಐತೆ ಅಂದ್ರೆ ನೋಡ್ಬೋದು. ಮತ್ತೆ ಇದು ಡ್ರಮ್ ಸೀಡರ್, ಒಂದೇ ಸೀಡರ್ ಮೂಲಕ ನಾವು ಬಿತ್ತನೆ ಮಾಡ್ತಿದ್ವಿ. ಇವಾಗ ನಾವು 2 ಸೀಡರ್. ಈಗ ನಾನು ತೋರಿಸಿದೆ 2 ಕಡೆನೂ ನಾವು ಸಾಲ ಅಂತರ ಮಾಡ್ಕೊಳಕ್ ತೋರಿಸಿದ್ ನಾನು ಅದೇ ರೀತಿ ನೋಡ್ರದ. ಅದರ ನಡುವೆ ಡ್ರಿಪ್ ಮುಖಾಂತರ ನಾವು ಮಾಡ್ಕೊಂಡ್ವಿ ಅಂದ್ರೆ ನಾವು ಏನಾಗುತ್ತಂದ್ರೆ ಸುಮಾರು ಸಾಲಿನ ಸಾಲು 3 ಅಡಿ, ಗಿಡದ ಗಿಡ 1/2 ಅಡಿಯಲ್ಲೇ ನಾವು ಇದು ಬಿತ್ತನೆಯನ್ನ ಮಾಡ್ಬೋದು. ನೋಡ್ರಿ ಎಷ್ಟು ಪದ್ಧತಿ: ಟ್ಯಾಕ್ಟ್ರಿ ಕೂರ್ಗಿ ಪದ್ಧತಿ, ಡ್ರಮ್ ಸೀಡರ್ ಪದ್ಧತಿ, ಟ್ಯಾಕ್ಟ್ರಿ ಪಟೆ ಹೊಡೆಯುವ ಪದ್ಧತಿ, ಎತ್ತಿನಿಂದ ಬಿತ್ತನೆ ಮಾಡುವ ಪದ್ಧತಿ, ಹಾಗೆ ನಾವು ಕೂರಿಗಳ ಮುಖ ಬಿತ್ತನೆ, ಹೀಗೆ ಅನೇಕ ರೀತಿಯಲ್ಲಿ ಬಿತ್ತನೆ ಮಾಡೋದು. ಈ ಎಲ್ಲವೂ
ತೋರ್ಸೋದು ಇಷ್ಟೇ. ನಾನು ಹೇಳ್ತಾ ಇರೋದು ನಿಮ್ಗೆ, ಯಾವ ಥರನಾರ ಬಿತ್ತರಿ ಸಾಲಿನ ಸಾಲು ಅಂತರ ಎಷ್ಟಿರುತ್ತೆ, ಆಮೇಲೆ ಗಿಡದಿಂದ ಗಿಡ ನಾವು ಸಾಲಿನ ಸಾಲು, ಆಮೇಲೆ ನಾವು ಯಾವ ಥರ ನಿರ್ವಹಣೆ ಅಂದ್ರೆ ಗಿಡಗಳ ಸಂಖ್ಯೆಗಳು ಪ್ರಮುಖವಾಗಿ ಕಂಡು ಬರುತ್ತೆ. ಈ ಪ್ರಮುಖವಾಗಿ ಸಂಖ್ಯೆಗಳನ್ನ ನಾವು ನಿರ್ವಹಣೆ ಮಾಡಿದ್ರೆ ಪ್ರತಿಯೊಂದು ಲೆಕ್ಕಾಚಾರದ ಮೇಲೆ ಒಂದು ತೆನೆಗೆ ಸುಮಾರು 600 ಗ್ರಾಮ್ ಅಥವಾ 700 ಗ್ರಾಮ್ ಬಂದ್ರೆ ಇಷ್ಟೇ ಸಂಖ್ಯೆಗಳ ಸಸಿಯಿಂದ ನಮ್ಗೆ ಇಷ್ಟೇ ನಮ್ಗೆ ಇಳುವರಿ ಬರ್ತಾ ಅಂತ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಒಂದು ವಿಶ್ವಾಸದ ಮೇಲೆ ರೈತರು ಒಂದು ಬೆಳೆ ಮಾಡಿದಾಗ ಮಾತ್ರ ನಮ್ಗೆ ಒಂದು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅಂತನ ಹೇಳ್ಬೋದು. ಯಾಕಂದ್ರೆ ಈ ತರ ಮಾಡ್ಲಿಲ್ಲಪ್ಪ ಅಂತಂದ್ರೆ ಸಸಿಗಳು ಮತ್ತು ಸಾಲು ಇವು ಏನಾದ್ರೂ ನಾವು ನಿರ್ವಹಣೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಅದು ನಾವು ಎಷ್ಟೇ ಗೊಬ್ಬರ ಕೊಟ್ರು ಅದು ಉಪಯೋಗಕ್ಕೆ ಬರಲ್ಲ. ಅಂದ್ರೆ ಕರೆಕ್ಟ್ ಸಸಿ ಸಂಖ್ಯೆಗಳಿದ್ದಾಗ, ಗಿಡಗಳ ಸಂಖ್ಯೆ ಇದ್ದಾಗ ಅದಕ್ಕೆ ಬರ್ಬೇಕಾದ ಇಳುವರಿ ನಮ್ಗೆ ಪ್ರಮುಖವಾಗಿ ಸಿಗುತ್ತೆ. ಆಮೇಲೆ ಅಂತರವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಸಾಲಿನ ಸಾಲು, ಗಿಡದಿಂದ ಗಿಡ, ಆಮೇಲೆ ನೀರು ನಿರ್ವಹಣೆ, ಕಳೆ ನಿರ್ವಹಣೆ ಈಸಿಯಾಗಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅದು ಈಗ ಎತ್ತಿನ ಕೊರತೆ ಜಾಸ್ತಿ, ಆಳಿನ ಕೊರತೆ ಜಾಸ್ತಿ. ಈಗ ನಾವೇ ನಮ್ಮ ಇದರಲ್ಲೇ ನಾವು ಮಾಡ್ಕೋಬೇಕಂದ್ರ ಬಿತ್ತನೆ ಟ್ರಾಕ್ಟರ್ ಮೂಲಕ ಬಿತ್ತನೆ ಮಾಡಿದ್ರೆ, ಕಳೆ ನಿರ್ವಹಣೆ ನಾವು ರೋಟೋವೇಟ್ರ್, ಫ್ರಂಟ್ ರೋಟೋವೇಟ್ರ್ ಅಂತ ಐತಿ, ವೀಡರ್ಗಳಂತ ಅದಾವು, ಆ ಸೈಜಿಗೆ ತಕ್ಕಂತ ಕುಂಟಿಗಳು ಬರ್ತಾವು. ಅವನ್ನ ನಾವೇ ಸ್ವತಃ ನಿರ್ವಹಣೆ ಮಾಡೋ ಮುಖಾಂತರ ನಾವೊಂದು ಒಳ್ಳೆ ಇಳುವರಿ ಪಡಿಬಹುದು ಅಂತ ಒಂದು ಮಾಹಿತಿ. ಈ ಮಾಹಿತಿ ತಮ್ಗ ಇನ್ನೊಂದು ಏನಂದ್ರೆ, ನಮ್ಮ ರೈತರು ಇವತ್ತು ಹೊಸ ಪದ್ಧತಿ ಅಂದ್ರೆ ಹಿಂದೆ ಟ್ಯಾಕ್ಟ್ರಿ ಬಿತ್ತನೆ ಮಾಡ್ಕೊಂತ ಪಟೆ ಹೊಡಿದ್ದು, ಅದು ಯಾವ ತರ ಯೂಸ್ ಆಗುತ್ತಾ ಅಂತಂದು ನಮ್ಮ ರೈತರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಇಂದು ನಮ್ಮ ಹೊಲದಲ್ಲಿ ಅಡ್ವಾಂಟ 741 ಮೆಕ್ಕೆಜೋಳವನ್ನು ಟ್ಯಾಕ್ಟ್ರಿ ಕೂರು ಮೂಲಕ ಹೊಸ ರೀತಿಯಲ್ಲಿ ಬಿತ್ತನೆ ಮಾಡ್ತಾ ಇದ್ದೇನೆ. ಇದು ಸದ್ಯ ಹಾಕಿರೋದು 1 ಎಕರೆಗೆ 7ರಿಂದ 8 kg ಬೀಜ ಹೋಗುತ್ತೆ. ಆಲ್ರೆಡಿ ಈಗ ನಾನು 4 ಪ್ಯಾಕೆಟ್ ಹಾಕೀನಿ. ಇನ್ನು ಟೋಟಲ್ ಇದು 5 ಎಕರೆ ಜಮೀನು. 1 ಎಕರೆಗೆ 1.5 ಚೀಲ ಅಂತ ಗೊಬ್ಬರ, 7ರಿಂದ 8 kg ಬೀಜ. ಈ ಥರ ಬಿತ್ತೋದ್ರಿಂದ ಏನಾಗುತ್ತೆ ಅಂದರೆ, ಈ ಆಳು ಹಚ್ಚಿ ಊರ್ಸೋದ್ರಿಂದ ಏನಾಗುತ್ತೆ, ದೌಡಿಗಳಂತೀವಿ, ಅಂದರೆ ಬೀಜ ಆ ಕಡೆ ಈ ಕಡೆ ಬೀಳ್ತಾ ಇರುತ್ತೆ. ಈ ಕೂರಿಗೆ ಬಿಸೋದ್ರಿಂದ ಏನು ಲಾಭ ಅಂದರೆ ಆ ಥರ ಆಗೋದಿಲ್ಲ. ಆಮೇಲೆ ಏನಾರ ಬೈ ಚಾನ್ಸ್ ಏನಾರ ಮಳೆ ಲೇಟ್ ಆಯ್ತು ಅಂದರೂ ನಾವು ನೀರಾವರಿ ಅನುಕೂಲ ಇರೋದ್ರಿಂದ ನೀರು ಬಿಡೋಂಥ ಅವಕಾಶ ಇದರಲ್ಲಿ ಖಂಡಿತ ಇರುತ್ತೆ. ಹಾಗಾಗಿ ಇದನ್ನು ನಾನು ಈ ಸಲ ಚಾಯ್ಸ್ ಮಾಡಿದ್ದೀನಿ. ನೋಡೋಣ. ಹಿಂದೆ ಬಿಸ್ಮಿಲ್ಲಾ ಕೂರಿಗಿದು ಹಿಂದೆ ಏನು ಮಾಡಿದ್ದಾನೆ, ನಾವು ಪಟೆ ಇಟ್ಟಿದ್ದಾನೆ. ಈ ಪಳಿ ಬದಲಿ ಪಟೆ ಇಟ್ಟಿದ್ದಾನೆ. ಆ ಸಾಲಿನಿಂದ ಸಾಲಿಗೆ 18-19 ಇಂಚ್ ಇದೆ. 2 ಕಡೆ ನೀರು ಬಿಡೋ ಅಂಥ ಅವಕಾಶ ಇದೆ, ನೀವು ನೋಡ್ಬೋದು. ಸಾಲು ಕೂಡ ಅಷ್ಟೇ ಚೆನ್ನಾಗಿವೆ. ಈ ಮಳೆಯಿಂದ ಸಣ್ಣ ಹುಲ್ಲು ಎಲ್ಲ ಹಿಂದೆಗಡೆ ಎಲ್ಲ ಪಟೆ ತಿಳಿ ಮಣ್ಣು ಎಲ್ಲ ಅದ್ರ ಜೊತೆ ಹುಲ್ಲೂ ಹೋಗುತ್ತೆ. ಚಂದ್ರದೇವ್ ಅಂತೇಳಿ ನಮ್ಮ ಎಸ್ ಸಿ ಕಾಲೋನಿ ಹುಡುಗರು ಒಳ್ಳೆಯ ತಂತ್ರಜ್ಞಾನ ಬಳಸಿ ಈ ಸಲ ಕೂರಿಗೆಯನ್ನು ಈಗಲೇ 4 ತಿಂಗಳಾಯ್ತು ತರಿಸಿದ್ದಾರೆ. ಯಾಕೆಂದರೆ ಹೆಚ್ಚು ನಮ್ಮ ಬಟಗೇರಿ ಅಳವಂಡಿ ಹೋಬಳಿಯಲ್ಲಿ ಮೆಕ್ಕೆಜೋಳವನ್ನು ಅತ್ಯಂತ ಹೇರಳವಾಗಿ ಬೀಸ್ತಾರೆ. ಈ ಆಳಿನ ಸಮಸ್ಯೆ ಮೂಲಕ ಈ ಮೆಕ್ಕೆಜೋಳ ಊರಿಸೋ ಬದಲು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಎನ್ನುವ ಸನ್ನಿವೇಶವನ್ನು ಅವರು ಎದುರಿಸಿ ಈ ಥರ ಕೂರಿಗೆಯನ್ನು ಅಲ್ಲ ಬಿಕ್ಸಿಮಿಲ್ಲ ಕೂರಿಗೆಯಲ್ಲಿ ತಾವೇ ಸ್ವತಃ ಆರ್ಡರ್ ಕೊಟ್ಟು ಮಾಡಿಸ್ಕೊಂಬಂದಿದ್ದಾರೆ. ಇದು ಒಳ್ಳೆಯ ಪ್ರಯತ್ನ. ಲೇಬರ್ ಸಮಸ್ಯೆ ಉಳಿತಾ ಇದೆ. ಅದೇ ರೀತಿಯಾಗಿ ದೌಡಿಗಳಾಗೋದಿಲ್ಲ. ಇದೇ ಮೇನು ರೈತರಿಗೆ ಆಗೋದು. ಯಾಕಂದರೆ ಎತ್ತಿನ ಕುಂಟಿ ಓಡಿಸ್ಬೇಕಾದ್ರೆ ಎಲ್ಲ ಸಸಿಗಳು, ದೌಡಿಗಳಾದಂಥ ಸಸಿಗಳು ಅವೆಲ್ಲ ಕುಂಟಿಗೆ ಹರಿದು
ಆಗುವಂಥ ಅವಕಾಶ, ಬೀಜದ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ, ಸಸಿಗಳ ಸಂಖ್ಯೆ, ಹಾಗಾಗಿ ಇಳುವರಿ ಹೊಡ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ಯಾವುದೇ ಅಪಾಯ ಇಲ್ಲ ನೋಡಿ. ನೋಡ್ರಿ ಸ್ನೇಹಿತರೆ, ಇವೆಲ್ಲ ನಾವು ಎದಕ್ಕಂದ್ರೆ ನಾವು ಹೇಳ್ತಾ ಇರೋದು ಇಷ್ಟೇ, ಸಾಲು, ಗಿಡ ಮತ್ತು ಸಂಖ್ಯೆ ಇವುಗಳ ಅನುಗುಣವಾಗಿ ನಾವು ಬಿತ್ತನೆ ಮಾಡಿದಂಥ ಸಸಿಗಳ ಬಂದರೆ ನಮಗೆ ಒಂದು ಒಳ್ಳೆ ಇಳುವರಿ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.